ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸಿಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಹೊಸ ರೀತಿಯ ಸೀರೆ ಕುಚ್ಚಿನ ಡಿಸೈನ್ ನೋಡೋಣ ಹೆಂಗೆ ಮಾಡೋದು ಅಂತ. ಈ ಡಿಸೈನ್ ಪ್ರಾರಂಭ ಮಾಡೋದಕ್ಕಿಂತ ಮೊದಲೇ ನೀವು ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿದರೆ ಮುಂದಿನ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಮೆಸೇಜ್ ಬರುತ್ತೆ, ಆ ಕೂಡಲೇ ನೀವು ನೋಡ್ಕೋಬೋದು. ನಿಮಗೆ ನನ್ನ ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಅಥವಾ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಈ ಡಿಸೈನ್ಗಳ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ಹೇಳಿ, ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟಿಗೆ ಉತ್ತರಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಬನ್ನಿ ಈಗ ಡಿಸೈನ್ ಪ್ರಾರಂಭ ಮಾಡೋಣ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರು ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಇದು ನಾನು ರಿಂಗಲ್ಲಿ ಡಿಸೈನ್ ಮಾಡ್ತಾಯಿದ್ದೀನಿ. ಈ ಥರ ರಿಂಗ್ ಬರುತ್ತಲ್ವ, ರಿಂಗಲ್ಲಿ ಮಾಡೋ ಡಿಸೈನ್ ಇದು. ಡೋನಟ್ ರಿಂಗ್ ಅಂತಾರೆ, ಡೋನಟ್ ಶೇಪಲ್ಲಿದೆ ಅಂತ. ಫಸ್ಟು ಸ್ಲಿಪ್ ನಾಟ್ ಹಾಕ್ಕೋಬೇಕು. ಸ್ಲಿಪ್ ನಾಟ್ ಹೆಂಗೆ ಹಾಕೋದು ಅಂತ ನಾನು ಕ್ರೋಶೆ ಬೇಸಿಕ್ಸಲ್ಲಿ ಹೇಳಿದ್ದೀನಿ, ಅದನ್ನು ಕೂಡ. ಅದರ ಲಿಂಕು ನಿಮಗೆ ಈ ಐ ಬಟನಲ್ಲಿ ಸಿಗತ್ತೆ. ಈ ವಿಡಿಯೋದ ರೈಟ್ ಸೈಡಲ್ಲಿ ಐ ಮಾರ್ಕ್ ಬರುತ್ತಲ್ವ, ಅದನ್ನು ಟಚ್ ಮಾಡಿದರೆ ಲಿಂಕ್ ಸಿಗತ್ತೆ ನಿಮಗೆ. ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ. ಅದರಲ್ಲಿ ನಾನು ಉಲ್ಲನಲ್ಲಿ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ಉಲ್ಲನ್ ದಾರದಲ್ಲಿ. ಅದು ಕೈಯಲ್ಲೇ ಹೀಗೆ ಸ್ಲಿಪ್ ನಾಟ್ ಮಾಡಿದ್ದೀನಿ. ಅದು ಉಲ್ಲನ್ ದಾರದಲ್ಲಿ ಆಗಿರೋದ್ರಿಂದ ಕೈಯಲ್ಲಿ ಮಾಡೋಕ್ಕಾಯ್ತು. ಇದು 6 ಎಳೆ ಮಿಕ್ಸ್ ಮಾಡಿರೋದ್ರಿಂದ ಹಂಗೆ ಮಾಡಿದರೆ ಎಳೆಗಳು ಬೇರೆ ಆಗುತ್ತೆ, ನೋಡಿ ಈ ಥರ ಬೇರೆ ಆಗುತ್ತೆ. ಅದಕ್ಕೋಸ್ಕರ ನಾನು ಈಗ ಕ್ರೋಶೆ ಹುಕ್ಕಲ್ಲೇ ಸ್ಲಿಪ್ ನಾಟ್ ಮಾಡ್ತಾಯಿದ್ದೀನಿ. ಏನಿಲ್ಲ, ತುಂಬ ಸುಲಭ. ಈ ಥರ ಹಿಂಗೆ ಹಿಡ್ಕೊಂಡು, ಈ ಕ್ರೋಶೆ ಹುಕ್ಕನ್ನು ಹಿಂಗೆ ಇಟ್ಕೊಂಡು ಒಂದು ರೌಂಡ್ ಹಾಕ್ಕೊಳ್ಳಿ. ರೌಂಡ್ ಹಾಕ್ಕೊಂಡು ಇಲ್ಲಿವರೆಗೂ ತನ್ನಿ. ಈ ಥರ ರೌಂಡ್ ಹಾಕ್ಕೊಂಡು ಇದನ್ನು ಕೈಯಲ್ಲಿ ಇಟ್ಕೊಳ್ಳಿ. ಈ ದಾರನ ಮತ್ತೆ ತಗೊಂಡು ಇದರೊಳಗಡೆಯಿಂದ ತನ್ನಿ. ಸ್ಲಿಪ್ ನಾಟ್ ಆಗುತ್ತೆ. ಇದು ಬಿಡಿಸಿದರೆ ಬಿಟ್ಟು ಹೋಗುತ್ತೆ. ಹಿಂಗೆ ಇಟ್ಕೊಳ್ಳಿ. ಹಿಂಗೆ ತಗೊಂಡು ಹಿಂಗೊಂದು ರೌಂಡ್ ತನ್ನಿ. ರೌಂಡ್ ತಂದು ಇದರ ಮೇಲೆ ತನ್ನಿ. ಇದನ್ನು ಎರಡನ್ನ ಜೊತೆಯಲ್ಲಿ ಇಟ್ಕೊಳ್ಳಿ ನೀವು ಈ ಕೈಯಲ್ಲಿ. ಆಮೇಲೆ ಮತ್ತೆ ಹಿಂಗೆ ತಂದು ಈ ದಾರನ ಇದರೊಳಗಿಂದ ತನ್ನಿ. ಅಷ್ಟೇ, ಇದು ಸ್ಲಿಪ್ ನಾಟು. ಈ ಥರ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಆಮೇಲೆ ಈ ರಿಂಗನ್ನು ಈ ದಾರದಲ್ಲಿ ಹಿಂಗೆ ಇಟ್ಕೊಳ್ಳಿ. ಇಟ್ಕೊಂಡು ದಾರನ ಇದರೊಳಗಿಂದ ತಗೊಂಬನ್ನಿ. ತಂದು ಇಲ್ಲಿ ಈ ದಾರನ ಇದರೊಳಗಿಂದ ತನ್ನಿ. ಅದನ್ನು ಇನ್ನೊಂದು ಸ್ಲಿಪ್ ನಾಟ್ ಅಂತ ಹೇಳ್ತಾರೆ. ಈ ಥರ ತಂದು ನಾಟ್ ಹಾಕ್ಕೊಳ್ಳಿ. ಆಮೇಲೆ 2 ಚೈನ್ ಮಾಡಿಕೊಂಡು ಈಗ ಈ ರಿಂಗಲ್ಲಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಇದರ ಸುತ್ತಲೂ 18 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಡಬಲ್ ಕ್ರೋಶೆ ಇದೀಗ 2 ಆಯಿತು. ಫಸ್ಟ್ 2 ಚೈನು, ಒಂದು ಡಬಲ್ ಕ್ರೋಶೆ, ಇನ್ನೊಂದು ಡಬಲ್ ಕ್ರೋಶೆ. ಈ ಥರ 18 ಹಾಕ್ಕೋಬೇಕು. 3 4 5 6 7. ಈ ಥರ ಫುಲ್ ಸುತ್ತಲೂ ಹಾಕ್ಕೋಬೇಕು. 18 ಡಬಲ್ ಕ್ರೋಶೆ ಹಾಕ್ಕೋಬೇಕು. ಹಾಕ್ಕೊಂಡು ತೋರಿಸ್ತೀನಿ. ಈ ದಾರನ ಇನ್ನಿಲ್ಲಿ ಕಟ್ ಮಾಡ್ಕೋಬೋದು. ಸುತ್ತಲೂ ಹಾಕ್ಕೊಂಡು ತೋರಿಸ್ತೀನಿ. ಈ ಥರ 18 ಡಬಲ್ ಕ್ರೋಶೆ ಮಾಡಿದ್ದೀನಿ. ಫುಲ್ ಕವರ್ ಆಗುವಾಗ ಇಲ್ಲಿ ಫುಲ್ ಕವರ್ ಆಗುತ್ತೆ. 18 ಡಬಲ್ ಕ್ರೋಶೆ. 18 ಡಬಲ್ ಕ್ರೋಶೆ ಮಾಡಿಬಿಟ್ಟು ಈ ಫಸ್ಟ್ ಚೈನ್ 2 ಚೈನ್ ಹಾಕಿದ್ದೀವಲ್ವ, ಫಸ್ಟ್ ಲಾಕ್ ಮಾಡಿ ಆ 2ನೇ ಚೈನ್, ಮೇಲನೇ ಚೈನಿಗೆ ಇದನ್ನು ಸೇರಿಸ್ಕೋಬೇಕು. ಈ ಥರ ದಾರ ತಂದು ಸ್ಲಿಪ್ ನಾಟ್ ಹಾಕ್ಕೋಬೇಕು. ಸ್ಲಿಪ್ ನಾಟ್ ಹೆಂಗೆ ಹಾಕೋದು ಅಂತ ನಾನು ಅದನ್ನು ಕ್ರೋಶೆ ಬೇಸಿಕ್ಸಲ್ಲಿ ಹೇಳಿದ್ದೀನಿ. ಕ್ರೋಶೆ ಬೇಸಿಕ್ಸ್ ಲಿಂಕ್ ಕೊಡ್ತೀನಿ ನಿಮಗೆ ಐ ಬಟನಲ್ಲಿ. ಈ ವಿಡಿಯೋದ ರೈಟ್ ಸೈಡಲ್ಲಿ ಐ ಬಟನ್ ಇರುತ್ತೆ, ಅದರಲ್ಲಿ ಲಿಂಕ್ ಕೊಡ್ತೀನಿ, ನೋಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ. ಏನಿಲ್ಲ, ಸಿಂಪಲ್ ಅದೇ ದಾರದ ಒಳಗೆ ಅದನ್ನು ತಂದ್ಕೊಂಡ್ಬಿಡೋದು ಅಷ್ಟೇ. ಸಿಂಗಲ್ ಕ್ರೋಶೆ ಹೆಂಗೆ ಮಾಡಿಕೊಂಡು ಒಂದು ದಾರದೊಳಗೆ ಇನ್ನೊಂದು ಥರದ್ದು ನೋಡಿದರೆ ಗೊತ್ತಾಗತ್ತೆ. ಈ ಥರ ಮಾಡಿಬಿಟ್ಟು
ಇಲ್ಲಿ ಜಾಯಿನ್ ಮಾಡಿಬಿಟ್ಟು ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿ ಈಚೆ ತನ್ನಿ. ಈಗ ಇನ್ನೊಂದು ಕಲರ್ ದಾರ ಸೇರಿಸೋಣ. ಈಗ ಇನ್ನೊಂದು ಕಲರ್ ದಾರನ ಸೇರಿಸ್ಕೋತೀನಿ. ಈ ದಾರನ ಮೊದಲಿನ ದಾರನ ಹಿಂಗೆ ಹಿಡ್ಕೊಂಡು ಇದರ ಹಿಂದ್ಗಡೆ ಹಿಂಗೆ ಹಿಡ್ಕೊಂಡು ಇಲ್ಲಿ ಜಾಯಿನ್ ಮಾಡಿದ್ದೀವಲ್ವ ಅಲ್ಲೇ ಇದನ್ನು ಸೇರಿಸ್ಕೊಳ್ಳಿ. ಈ ಕಲರ್ ದಾರನ ಬಟ್ಟೆಗೆ ಸೇರಿಸ್ಕೊಂಡಂಗೆ ಸೇರಿಸ್ಕೊಳ್ಳಿ. ಈಗ ಈ ದಾರಗಳನ್ನು ಹಿಡ್ಕೊಂಡು ವರ್ಕ್ ಮುಂದುವರ್ಸ್ಕೊಂಡು ಹೋದರೆ ಆಯಿತು. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆಲಿ ಒಂದು ಸಿಂಗಲ್ ಕ್ರೋಶೆ, ಹಾಕಿಬಿಟ್ಟು ಈಗ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಒಂದೇ ಡಬಲ್ ಕ್ರೋಶೆಲಿ 4 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಫಸ್ಟು 2 ಡಬಲ್ ಕ್ರೋಶೆ ಹಾಕಿ ಮಣಿ ಸೇರಿಸ್ಕೋತಾ ಇದ್ದೀನಿ. ಈ ಥರ ಮಣಿ ಸೇರಿಸ್ಕೋತಾ ಇದ್ದೀನಿ. ಈ ಥರ ಮಣಿ ಸೇರಿಸ್ಕೊಂಡ್ಮೇಲೆ ಒಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಮತ್ತೆ ಅದೇ ಜಾಗದಲ್ಲಿ 2 ಡಬಲ್ ಕ್ರೋಶೆ, 1 2 ಒಂದೇ ಡಬಲ್ ಕ್ರೋಶೆ. ಈ ಮೊದಲಿನ ರೌಂಡಿನ ಒಂದೇ ಡಬಲ್ ಕ್ರೋಶೆಯಲ್ಲಿ 4 ಡಬಲ್ ಕ್ರೋಶೆ. ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿ ಮಣಿ ಹಾಕಿ ಮತ್ತೆರಡು ಡಬಲ್ ಕ್ರೋಶೆ, ಮತ್ತು ಅದರ ಪಕ್ಕದ ಡಬಲ್ ಕ್ರೋಶೆಯಲ್ಲಿ ಅದನ್ನು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಮತ್ತು ಅದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಮೇಲೆ ಈ ಥರ. ಈಗ ಈ ದಾರನ ಕಟ್ ಮಾಡೋಣ. ಮತ್ತು ಇದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಇದೇ ಥರ 4 ಡಬಲ್ ಕ್ರೋಶೆ. ಅದರಲ್ಲಿ ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿಬಿಟ್ಟು 1 2 ಡಬಲ್ ಕ್ರೋಶೆ, ಮಣಿ. ನಿಮ್ಗೆ ಮಣಿ ಬೇಡ ಅಂದರೆ ಹಾಕೋಬೇಡಿ, ಹಾಗೆ ಮಾಡ್ಕೊಂಡು ಹೋದ್ರೆ ಆಯಿತು. ಅದನ್ನು ಲಾಕ್ ಮಾಡಿ ಮತ್ತೆ ಅದೇ ಡಬಲ್ ಕ್ರೋಶೆಯಲ್ಲಿ ಇನ್ನೆರಡು, 1 2 ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದರ ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತು ಅದರ ಪಕ್ಕ ಇರೋ ಡಬಲ್ ಕ್ರೋಶೆಯಲ್ಲಿ ಇದೇ ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ. ಅಂದರೆ ಫಸ್ಟ್ 2 ಡಬಲ್ ಕ್ರೋಶೆ ಹಾಕಿಬಿಟ್ಟು ಮಣಿ ಹಾಕಿಬಿಟ್ಟು ಮತ್ತೆ 2 ಡಬಲ್ ಕ್ರೋಶೆ, ಒಂದೇ ಡಬಲ್ ಕ್ರೋಶೆ ಮೇಲೆ ಒಂದೇ ಗ್ಯಾಪಲ್ಲಿ 2 ಮಣಿ, ಮಣಿ ಸೇರಿಸ್ಕೊಂಡು ಲಾಕ್ ಮಾಡಿ ಮತ್ತೆ ಇನ್ನೆರಡು ಡಬಲ್ ಕ್ರೋಶೆ. ಮತ್ತು ಇದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, ಮತ್ತು ಇದರ ಪಕ್ಕ ಇನ್ನೊಂದು ಸಿಂಗಲ್ ಕ್ರೋಶೆ, 2 ಸಿಂಗಲ್ ಕ್ರೋಶೆ ಮತ್ತು ಈ 4 ಡಬಲ್ ಕ್ರೋಶೆಯ ಪೆಟಲ್ಸ್. ಈಗ 3 ಪೆಟಲ್ಸ್ ಆಗಿದೆ. 18 ಡಬಲ್ ಕ್ರೋಶೆ ಹಾಕಿದ್ದೀವಿ ಫಸ್ಟ್ ರೌಂಡಲ್ಲಿ, ಇದರಲ್ಲಿ 3 ಆಗಿದೆ, ಮಿಡ್ಲಿಗೆ ಬಂದಿದ್ದೀವಿ. ಈಗ 3 ಪೆಟಲ್ಸ್ ಆದಮೇಲೆ ಬಟ್ಟೆಗೆ ಸೇರಿಸ್ಕೋಬೇಕು. ಇದು ಸೀರೆ ಅಂತ ಆದರೆ ಸೀರೆ ಮೇಲಿನ ಸೈಡ್, ಇದು ಫ್ರಂಟ್ ಸೈಡು, ಒಳಗಿನ ಸೈಡಿಂದ ಬ್ಯಾಕ್ ಸೈಡಿಂದ ಜಾಯಿನ್ ಮಾಡ್ಕೋಬೇಕು.
ಈ ಥರ ಒಳಗಿಂದ ಹುಕ್ ಹಾಕಿ ದಾರ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡ್ರಾಯ್ತು. ಮಾಡಿಕೊಂಡು ಇದನ್ನು ಹಿಂಗೆ ಇಟ್ಕೊಳ್ಳಿ. ಮತ್ತು ನೆಕ್ಸ್ಟು ಈ ಡಬಲ್ ಕ್ರೋಶೆಯಲ್ಲಿ ಇದೇ ಥರ ಪೆಟಲ್ಸ್ ಮಾಡ್ಕೊಳ್ಳಿ. 4 ಡಬಲ್ ಕ್ರೋಶೆ. ಫಸ್ಟ್ 2 ಡಬಲ್ ಕ್ರೋಶೆ, ಒಂದು ಅದೇ ಡಬಲ್ ಕ್ರೋಶೆ ಮೇಲೆ ಇನ್ನೊಂದು, 2 ಆದಮೇಲೆ ಮಣಿ ಹಾಕ್ಕೊಳ್ಳಿ. ಮಣಿ ಸೇರಿಸ್ಕೊಂಡು ಲಾಕ್ ಮಾಡಿ ಮತ್ತೆ ಅಲ್ಲೇ ಡಬಲ್ ಕ್ರೋಶೆ. ಮತ್ತೆ ನೆಕ್ಸ್ಟು ಡಬಲ್ ಕ್ರೋಶೆಯಲ್ಲಿ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ನೆಕ್ಸ್ಟು ಒಂದಲ್ಲಿ ಸಿಂಗಲ್ ಕ್ರೋಶೆ, ಮತ್ತೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ 4 ಡಬಲ್ ಕ್ರೋಶೆ, ಇದರಲ್ಲಿ ಫಸ್ಟ್ 2 ಡಬಲ್ ಕ್ರೋಶೆ ಹಾಕ್ಕೊಂಡು ಮಣಿ ಸೇರಿಸ್ಕೊಳ್ಳಿ. ಮತ್ತೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅದರಲ್ಲಿ 2 ಡಬಲ್ ಕ್ರೋಶೆ, ಡಬಲ್ ಕ್ರೋಶೆ ಹಾಕಿ ಈಗ ನೆಕ್ಸ್ಟ್ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, ಹಾಕ್ಕೊಂಡು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಇದೆಯಲ್ವ ಇದರಲ್ಲಿ ಸ್ಲಿಪ್ ನಾಟ್ ಹಾಕ್ಕೊಳ್ಳಿ. ಇದರಲ್ಲಿ ಸೇರಿಸ್ಕೊಂಡು ಸ್ಲಿಪ್ ನಾಟ್ ಹಾಕಿ ಜಾಯಿನ್ ಮಾಡಿ. ಈ ಥರ ಮಾಡಿಕೊಂಡು ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿ ದಾರ ಕಟ್ಟಾದಮೇಲೆ ಈಗ ಇದನ್ನು ಬೇಕು ಅಂದರೆ ಹಿಂದೆ ಗಮ್ ಹಾಕಿ ಸೇರಿಸ್ಕೊಳ್ಳಿ, ಇಲ್ಲ ಅಂದರೆ ಇದ್ರ ಒಳಗಿಂದ ತಂದ್ಕೊಂಬಿಡಿ. ಈ ಹುಕ್ ಹಾಕಿ ಇಲ್ಲಿರೋ ದಾರದಲ್ಲಿ ತಂದರೆ ಅದು ನಿಂತ್ಕೊಂಡ್ಬಿಡತ್ತೆ. ಇಲ್ಲಾಂದರೆ ನೀವು ಹೀಗೆ ಮಾಡಿ ಇಲ್ಲಿ ಒಂದು ಸ್ವಲ್ಪ ಗಮ್ ಹಾಕಿ ಇಲ್ಲಿ ಈ ಥರ ಇದರ ಮೇಲೇ ಗಮ್ ಹಾಕಿ ನಿಲ್ಲಿಸ್ಬೇಡಿ. ಗೊತ್ತಾಗದ ಹಾಗೆ ಸ್ವಲ್ಪ ಕಟ್ ಮಾಡಿ ಇಲ್ಲಿ ಗಮ್ ಹಾಕ್ಕೊಂಡ್ರೆ ಆಯಿತು. ಈ ಥರ ನಿಲ್ಲುತ್ತೆ ಇದು ಬಟ್ಟೆಗೆ. ಇದಿಲ್ಲಿ ಹಿಂದ್ಗಡೆ ನೀವು ಗಮ್ ಮಾಡ್ಕೊಳ್ಳಿ. ನಾನು ಆಮೇಲೆ ಮಾಡಿ ತೋರಿಸ್ತೀನಿ, ಫುಲ್ಲು ಕವರ್ ಮಾಡಿ ತೋರಿಸ್ತೀನಿ. ಈ ಥರ ಬರುತ್ತೆ. ನೆಕ್ಸ್ಟು ನೀವು ಇಲ್ಲಿ ಎಷ್ಟು ಗ್ಯಾಪ್ ಬೇಕಾ, ಇಲ್ಲಿ ಕುಚ್ಚು ಹಾಕಬೇಕು ಅಂದರೆ ನೀವು ಇಲ್ಲಿ ಸ್ವಲ್ಪ ಹೆಚ್ಚು ಗ್ಯಾಪ್ ಬಿಟ್ಟು ಬಟ್ಟೆಗೆ ಕುಚ್ಚು ಹಾಕ್ಕೊಳ್ಳಿ. ಇಲ್ಲಿ ಇದೇ ಥರ ಇನ್ನೊಂದು ಮಾಡ್ಕೊಳ್ಳಿ. ಆ ಥರ ಮಾಡ್ಕೋಬೋದು. ಅಥವಾ ಹತ್ರನೇ ನೀವು ಇದನ್ನೇ ಮಾಡ್ಕೊಂಡು ಹೋಗ್ತೀರಾ ಒಂದೇ ಗ್ಯಾಪಲ್ಲಿ ಅಂದರೆ ಹಂಗೂ ಮಾಡ್ಕೊಂಡು ಹೋಗ್ಬೋದು. ವಿತ್ ಕುಚ್ಚು ಮತ್ತು ವಿದೌಟ್ ಕುಚ್ಚು 2 ಮಾಡ್ಬೋದು. ಮಧ್ಯದಲ್ಲಿ ಕುಚ್ಚು ಹಾಕ್ಕೊಳ್ಳೋದಾದರೆ ಇಲ್ಲಿ ಕುಚ್ಚು ಹಾಕ್ಕೊಳ್ಳಿ ಉದ್ದಕ್ಕೆ. ಬೇಡ ಅಂದರೆ ಇಷ್ಟೇ ಸಾಕು ಅಂದರೆ ಇಷ್ಟೇ ಸಾಕು. ಈ ಥರ ಮಾಡ್ಕೊಂಡು ಹೋಗ್ಬೋದು. 6 ಪೆಟಲ್ನ ಫ್ಲವರ್ ಥರ ಇರುತ್ತೆ ಸೀರೆಗೆ. ಫುಲ್ ಮಾಡಿ ತೋರಿಸ್ತೀನಿ. ಗಮ್ಮೆಲ್ಲ ಹಾಕಿಬಿಟ್ಟು ಇದಕ್ಕೆ ಇಲ್ಲಿ ಥರ ಹಾಕ್ಕೊಂಡು ಇಲ್ಲಿ ಗಮ್ ಮಾಡಿಕೊಂಡ್ರೆ ಆಯಿತು. ಗೊತ್ತಾಗಲ್ಲ, ತೋರಿಸ್ತೀನಿ ನಾನು ಫುಲ್ ಮಾಡಿ ತೋರಿಸ್ತೀನಿ. ಎಲ್ಲ ಮಾಡಿದ ಮೇಲೆ ಈ ಥರ ಕಾಣಿಸುತ್ತೆ. ಫುಲ್ ಸೀರೆ ಇದೇ ಥರ ಮಾಡ್ಕೊಂಡು ಹೋಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಮಧ್ಯದಲ್ಲಿ ಬೇಕಾದ್ರೆ ಕುಚ್ಚು ಸೇರಿಸ್ಕೋಬೋದು. ಈ ಥರ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಬಿಡಿ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ, ಆವಾಗ ಮಧ್ಯದಲ್ಲಿ ಕುಚ್ಚನ್ನು ಸೇರಿಸ್ಕೋಬೋದು. ಈ ಥರ ಫುಲ್ ಸೀರೆ ಮಾಡ್ಕೊಂಡು ಹೋದ್ರೂ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫ್ಲವರ್ ಶೇಪಲ್ಲಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಈ ವಿಡಿಯೋದ ಬಗ್ಗೆ, ಈ ಡಿಸೈನ್ ಬಗ್ಗೆ ಕಮೆಂಟ್ ಮೂಲಕ ಕೇಳಿ, ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮುಂದಿನ ಗುರುವಾರ ಭೇಟಿಯಾಗೋಣ. ಥ್ಯಾಂಕ್ ಯು.